ಬ್ಯೂಟಿಫುಲ್ಸ್, ಎಲ್ಲರಿಗೂ ನಮಸ್ಕಾರ. ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ನಮ್ಮ ವ್ಲಾಗ್ ಏನಂದರೆ ಇಟ್ಸ್ ಸಂಡೇ ಆ್ಯಂಡ್ ಅ ಸೆಲ್ಫ್ ಕೇರ್ ಡೇ. 1 tablespoon of turmeric, 1 tablespoon of coffee powder and 1 tablespoon of honey. ಈ 3 ಇಂಗ್ರೀಡಿಯೆಂಟ್ಸ್ನ ಹಾಕಿ ಚೆನ್ನಾಗಿ ಪೇಸ್ಟ್ರಿಯಾಗಿ ಮಾಡ್ಕೊಳ್ಬೇಕು. ನಾವು ಫೇಸ್ಗೆ ಹಾಕೊತಿರೋದ್ರಿಂದ ಸ್ವಲ್ಪ ತಿಕ್ಕಾಗಿದ್ರೂ ಓಕೆ. 1 tablespoon of sugar and 1 tablespoon of honey for lips. Little amount of aloe vera and egg white from 2 eggs. 5 tablespoons of curd. Mix all these ingredients until it turns to pastry. ಸೊ ಗೈಸ್, ಇವಾಗ ನಾವು ಹೇರ್ ಕೇರ್ ಮಾಡ್ಕೊಳ್ಳೋಣ. ಆಲ್ಮೋಸ್ಟ್ 1 ಮಂತಿಂದ ನಾನು ಹೇರ್ನ ಅಷ್ಟು ಕೇರ್ ಮಾಡಿಲ್ಲ. ಅದಕ್ಕೆ ಸ್ವಲ್ಪ ಸ್ಪ್ಲಿಟ್ ಎಂಡ್ಸ್ ಬಂದಿದೆ, ಮತ್ತು ಡ್ಯಾಂಡ್ರಫ್ ಜಾಸ್ತಿ ಆಗಿದೆ, ಮತ್ತು ಡಸ್ಟಿಂದ ಸ್ವಲ್ಪ ತುಂಬ ಫ್ರಿಸಿ ಆಗೋಗಿದೆ. ಸೊ ಅವಾಗೆ ನಾವು ಮಿಕ್ಸ್ ಮಾಡ್ಕೊಂಡಿದ್ವಲ್ಲ, ಸೊ ಅದನ್ನು ಇವಾಗ ನಾವು ಹೇರ್ಗೆ ಅಪ್ಲೈ ಮಾಡ್ಕೊಳ್ಳೋಣ. ಬಿಫೋರ್ ದಟ್ ವಿ ಶುಡ್ ಇದನ್ನು ಪಾರ್ಟಿಷನ್ ಮಾಡ್ಕೊಳ್ಬೇಕು ನಮ್ಮ ಹೇರ್ದು. ಸೊ ಇಂಟು 2 ಈಕ್ವಲ್ ಹಾಫ್. ಇದನ್ನು ಹಚ್ಕೊಳ್ಳೋದ್ರಿಂದ ನಮ್ಮ ಫ್ರಿಝಿನೆಸ್ ಮತ್ತು ನಮ್ಮ ಡ್ಯಾಂಡ್ರಫ್ ಮತ್ತು ನಮ್ಮ ಸ್ಪ್ಲಿಟನ್ಸ್ ಎಲ್ಲ ಸ್ವಲ್ಪ ಕಮ್ಮಿ ಆಗುತ್ತೆ. ಇದನ್ನು ಹಚ್ಕೊಳ್ಳೋದ್ರಿಂದ ನಮ್ಮ ಹೇರ್ ಸ್ವಲ್ಪ ಸ್ಮೂತ್ ಆಗುತ್ತೆ. ಇಟ್ ಲುಕ್ಸ್ ಸ್ಮೂತ್ ಶೈನ್. ಪಾರ್ಟಿಷನ್ ಮಾಡಿಕೊಂಡು ಸ್ಕ್ಯಾಲ್ಪ್ಗೆಲ್ಲ ಹಚ್ಕೊಂಡ್ಮೇಲೆ ನಮ್ಮ ಹೇರ್ಸ್ಗೂ ನಾವು ಹಚ್ಕೊಳ್ಬೇಕು. ಸೊ ಇವಾಗ ನಾನು ಹೇರ್ಗೆಲ್ಲ ಅಪ್ಲೈ ಮಾಡಿದ್ದೀನಿ. ಅದು ಡ್ರಾಪ್ ಬೈ ಡ್ರಾಪ್ ತಲೆಯಿಂದ ಹಿಂಗೆ ಸುರಿತೈತೆ. ಸೊ ವಿ ಶುಡ್ ಪುಟ್ ದಟ್ ಹೇರ್ ಮಾಸ್ಕ್. ಸೊ ದಿಸ್ ಇಸ್ ದ ಹೇರ್ ಮಾಸ್ಕ್. ಸೊ ಇವಾಗ ನಮ್ಮ ಹೇರ್ ಕೇರ್ ಆಗೋಯ್ತು. ಲೆಟ್ಸ್ ಡೂ ಆರ್ ಸ್ಕಿನ್ ಕೇರ್. ಈ ಥರ ಹೇರ್ ಮಾಸ್ಕ್ ಹಾಕೊಂಡ್ಮೇಲೂ ಇನ್ನೂ ಆ ಥರ ಡ್ರಾಪ್ಲೆಟ್ಸ್ ಬರ್ತಿದೆ ಅಂದರೆ ವಿ ಹ್ಯಾವ್ ನೋ ಅದರ್ ಆಪ್ಷನ್. ವಿ ಶುಡ್ ಪುಟ್ ಸಮ್ ಕ್ಲಾತ್. ಓಕೆ, ಈ ಥರ ಮಾಡ್ಕೊಳ್ಳಿ. ದಿಸ್ ಪಪಾಯ ಡೀಪ್ ಕ್ಲೆನ್ಸರ್. ಸೊ ಇದನ್ನು ಅಪ್ಲೈ ಮಾಡ್ಕೊಳ್ಳೋಣ. ಸೊ ಫೇಸ್ ವಾಶ್ ಆದಮೇಲೆ ನಾವು ಫೇಶಿಯಲ್ ಹೇರ್ನ ರಿಮೂವ್ ಮಾಡಬೇಕು. ಸೊ ಅದಕ್ಕೆ ಅಲೋವೆರಾ ಜೆಲ್ ಆ್ಯಂಡ್ ದಿಸ್ ರೇಸರ್. ನಾನು ಈ ಫೇಶಿಯಲ್ ಹೇರ್ನ ಆಲ್ರೆಡಿ 1 ಮಂತ್ ಮುಂಚೆ ಕ್ಲೀನ್ ಮಾಡ್ಕೊಂಡಿದ್ದೆ. ಅದಕ್ಕೆ ಅಷ್ಟು ಗ್ರೋತ್ ಏನು ನಿಮಗೆ ಕಾಣಿಸ್ತಿರಲ್ಲ. ಆಫ್ಟರ್ ರಿಮೂವಿಂಗ್ ದ ಫೇಶಿಯಲ್ ಹೇರ್ ನಾವು ಸ್ವಲ್ಪ ಹೊತ್ತು ಸ್ಟೀಮ್ ತಗೊಳ್ಬೇಕು. ಆ ಸ್ಟೀಮ್ನ ನಾವು ಡೈರೆಕ್ಟಾಗಿ ತೊಗೊಳ್ಬಾರ್ದು, ಅದು ನಮ್ಮ ಸ್ಕಿನ್ಗೆ ಅಫೆಕ್ಟ್ ಆಗುತ್ತೆ. ಸೊ ಒಂದು ಕ್ಲಾತ್ ಯೂಸ್ ಮಾಡಿ ಸ್ಟೀಮ್ ಈಸ್ಕೊಳ್ಳೋದ್ರಿಂದ ನಮಗೆ ಈ ಬ್ಲ್ಯಾಕ್ ಹೆಡ್ಸ್ ಇರುತ್ತಲ್ಲ ಅದೆಲ್ಲ ಓಪನ್ ಆಗುತ್ತೆ. ಫೇಸ್ಗೆ ನಾವು ಸ್ಟೀಮ್ ತಗೊಂಡ್ಮೇಲೆ ಅವಾಗೆ ನಾವು ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಅದನ್ನು ನಾವು ಫೇಸ್ಗೆ ಹಚ್ಕೊಳ್ಬೇಕು. ಸೊ ಇದು ಇಲ್ಲಿ ಸ್ವಲ್ಪ ಗ್ರೀನ್ ಆಗಿ ಕಾಣಿಸುತ್ತೆ, ಬಟ್ ಆ್ಯಕ್ಚುಲಿ ಎಲ್ಲೋ. ಇದು ನಿಮಗೆ ಬೇಕಿದ್ರೆ ತಿಕ್ಕಾಗೂ ಮಾಡ್ಕೊಳ್ಬೋದು, ಇಲ್ಲ ಅಂದರೆ ಸ್ವಲ್ಪ ವಾಟರಿ ಆಗು ಮಾಡ್ಕೊಳ್ಬೋದು. ಬಟ್ ಆ ಪೇಸ್ಟ್ ನಿಮ್ಮ ಫೇಸ್ ಮೇಲೆ ನೀಟಾಗಿ ಬ್ಲೆಂಡ್ ಆಗಬೇಕು. ಮತ್ತು ಹ್ಯಾಂಡ್ಸ್ಗೆ ಎಲ್ಲ ಅಪ್ಲೈ ಮಾಡ್ಕೊಂಡ್ಮೇಲೆ ಕಂಪಲ್ಸರಿ 15 to 20 ಮಿನಿಟ್ಸ್ ನಾವು ಅದನ್ನು ಹಂಗೆ ಬಿಟ್ಬಿಡಬೇಕು. ಇಲ್ಲ ಅಂದರೆ ನಮಗೆ ಯಾವ ಚೇಂಜಸ್ಸು ಕಾಣಿಸಲ್ಲ. ಅಪ್ಲೈ ಮಾಡಿದ ತಕ್ಷಣ ನಾವೇನಾದರೂ ವಾಶ್ ಮಾಡಿದರೆ ನಮಗೆ ಯಾವ ಚೇಂಜಸ್ಸು ಕಾಣಿಸಲ್ಲ. ಸೊ ಕಂಪಲ್ಸರಿ ನಾವು 15 to 20 ಮಿನಿಟ್ಸ್ ಇಟ್ಕೊಳ್ಬೇಕು.
ಸೊ ಇದರಿಂದ ನಮಗೆ ಸ್ವಲ್ಪ ಟ್ಯಾನ್ ರಿಮೂವಲ್ ಆಗುತ್ತೆ ಆ್ಯಂಡ್ ಫೇಸ್ ತುಂಬ ಬ್ರೈಟ್ ಆಗಿ ಗ್ಲೋಯಿಂಗ್ ಆಗಿ ಕಾಣಿಸುತ್ತೆ. ಒಂದು ಬಕೆಟ್ ಫುಲ್ ಆಫ್ ವಾರ್ಮ್ ವಾಟರಲ್ಲಿ ಸ್ವಲ್ಪ ಶಾಂಪೂ ಆ್ಯಂಡ್ ಸ್ವಲ್ಪ ಸಾಲ್ಟ್ ಆ್ಯಂಡ್ ಸೋಡಾ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಫಾರ್ ಪೆಡಿಕ್ಯೂರ್ ಲೇಟರ್ ನಮ್ಮ ಲೆಗ್ಸ್ಗೆ ಸ್ವಲ್ಪ ಕರ್ಡ್ ಅಪ್ಲೈ ಮಾಡಿಕೊಂಡು ಚೆನ್ನಾಗಿ ಸ್ಕ್ರಬ್ ಮಾಡಿ ಆ ವಾಟರ್ ಒಳಗಡೆ ನಮ್ಮ ಲೆಗ್ಸ್ನ ಇಡಬೇಕು. ಸ್ವಲ್ಪ ಹೊತ್ತು ಆದಮೇಲೆ ವಾಟರಿಂದ ನಮ್ಮ ಕಾಲನ್ನ ತೆಗೆದು ಮಾಯ್ಶ್ಚರೈಸರ್ ಇಲ್ಲ ಅಂದರೆ ಶಾಂಪೂನ ಅಪ್ಲೈ ಮಾಡಿಬಿಟ್ಟು ಚೆನ್ನಾಗಿ ಒಂದು ಸ್ಕ್ರಬ್ ಮಾಡಿದ್ಮೇಲೆ ಮತ್ತೆ ವಾರ್ಮ್ ವಾಟರಲ್ಲಿ ನಮ್ಮ ಕಾಲನ್ನ ಇಡಬೇಕು. ಲೇಟರ್ ವಿ ಶುಡ್ ಶಿಫ್ಟ್ ಫ್ರಮ್ ವಾರ್ಮ್ ವಾಟರ್ ಟು ಕೋಲ್ಡ್ ವಾಟರ್. ಇವಾಗ ನಾನು ಹೆಡ್ ಬಾತ್ ಮಾಡ್ಕೊಂಡು ಬರ್ತೀನಿ, ಅವಾಗ ನಿಮಗೆ ಗೊತ್ತಾಗುತ್ತೆ ನನ್ನ ಹೇರಲ್ಲಿ ಮತ್ತು ನನ್ನ ಫೇಸಲ್ಲಿ ಎಷ್ಟೆಲ್ಲ ಚೇಂಜಸ್ ಆಗಿದೆ ಅಂತ. ಸೊ ಆಫ್ಟರ್ ಆಲ್ ಯು ಕ್ಯಾನ್ ಸಿ ಮೈ ಹೇರ್ ಸ್ವಲ್ಪ ಶೈನಿ ಆಗಿ ಸ್ಮೂತ್ ಆಗಿದೆ ಆ್ಯಂಡ್ ಮೈ ಫೇಸ್, ಮೈ ಹ್ಯಾಂಡ್ಸ್. ಸೊ ಈ ವ್ಲಾಗ್ ಇಲ್ಲಿಗೆ ಮುಗೀತು ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಹೇ ಬ್ಯೂಟಿಫುಲ್. ಬಾಯ್, ಲವ್ ಯು ಆಲ್.